ಮಧ್ಯಪ್ರಾಚ್ಯ ಯುದ್ಧದಿಂದ ಭಾರತಕ್ಕೆ ಬರಬೇಕಾದಂತಹ LPG ಗ್ಯಾಸ್ ಅರ್ಧಕ್ಕರ್ಧ ಬರ್ತಾ ಇಲ್ಲ. ಇದರಿಂದ ಆಗ್ತಾ ಇರುವಂತಹ ಸಮಸ್ಯೆಗಳು ಏನು ಅನ್ನೋದನ್ನ ನಾವು ದಿನನಿತ್ಯ ತೋರಿಸ್ತಾನೆ ಇದ್ದೀವಿ. ಕಳೆದ 3-4 ದಿನಗಳಿಂದ ಆಟೋ ಚಾಲಕರು ಅನುಭವಿಸ್ತಾ ಇರುವಂತಹ ನರಕ ಯಾತನೆಯೂ ಕೂಡ ಕಡಿಮೆ ಆಗಿಲ್ಲ. ಯಾವಾಗ ಯುದ್ಧ ನಿಲ್ಲುತ್ತೋ, ಯಾವಾಗ ಈ ಗ್ಯಾಸ್ ಗಂಡಾಂತರಕ್ಕೆ ಮುಕ್ತಿ ಸಿಗುತ್ತೋ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಆದರೆ ಈ ಯುದ್ಧ ನಿಲ್ಲೋ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಮತ್ತೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಉಲ್ಟಾ ಹೊಡೆದಿದ್ದಾರೆ. ಇರಾನ್ ಅಧ್ಯಕ್ಷರು ಪತ್ರ ಸಮರವನ್ನ ಶುರು ಮಾಡಿದ್ದಾರೆ. ಇಲ್ಲಿ ಇರಾನ್ ಅಮೆರಿಕ ಅಧ್ಯಕ್ಷರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹೇಗೆಲ್ಲ ಹೀಯಾಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿದೆ. ಯಾಕಂದ್ರೆ ಈ ಯುದ್ಧದ ಪರಿಣಾಮಗಳು, ಯುದ್ಧ ಶುರು ಮಾಡಿದ ಮೇಲೆ ಅಮೆರಿಕದಲ್ಲೂ ಕೂಡ ಲಕ್ಷ ಜನ ಟ್ರಂಪ್ ವಿರುದ್ಧವೇ ತಿರುಗಿ ಬಿದ್ದು ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲವನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಂಥ ಟ್ರಂಪ್ ನಿನ್ನೆ ತಾನೇ 2-3 ವಾರದಲ್ಲಿ ಯುದ್ಧ ನಿಲ್ಲುತ್ತೆ ಅಂತ ಹೇಳಿದ್ರು. ಇವತ್ತು ನೋಡಿದ್ರೆ 2-3 ವಾರಗಳಲ್ಲಿ ಇರಾನ್ ಮೇಲೆ ಘೋರ ದಾಳಿ ಮಾಡ್ತೀವಿ ಅಂತ ಮಾತು ಬದಲಿಸಿದ್ದಾರೆ. Within 2 weeks, maybe 3, we're hitting them very hard. Last night we knocked out tremendous amounts of missile-making facilities. As you probably read or wrote, we knocked out. I think we're 2 or 3 weeks. Not 3 weeks. If it is we'll 3 leave. weeks. We're going to hit them extremely hard over the next 2 to 3 weeks. Not our goal. We never said regime change, but regime change has occurred because of all of their original leaders' death. They're all dead. Yet if during this period of time no deal is made, we have our eyes on key targets. If there is no deal, we are going to hit each and every one of their electric generating plants very hard and probably simultaneously. ಹೀಗೆ ಯುದ್ಧ ನಿಲ್ಲಿಸ್ತೀವಿ ಅಂತ ಒಂದ್ಸಲ ಹೇಳ್ತಾರೆ, ಘೋರ ದಾಳಿ ಮಾಡ್ತೀವಿ ಅಂತ ಇನ್ನೊಂದ್ಸಲ ಟ್ರಂಪ್ ಡಬಲ್ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಟ್ರಂಪ್ ಅವರ ಈ ವಿಚಿತ್ರ ಹೇಳಿಕೆಗಳ ಮಧ್ಯೆ ಅಮೆರಿಕದಲ್ಲಿ ಲಕ್ಷ ಜನ ಪ್ರತಿಭಟನೆಯನ್ನು ಬೇರೆ ಮಾಡ್ತಾ ಇದ್ದಾರೆ. ಅದನ್ನೇ ಅಸ್ತ್ರ ಮಾಡ್ಕೊಂಡಿರುವಂತಹ ಇರಾನ್ ಈಗ ಮತ್ತೊಂದು ಗೇಮ್ ಶುರು ಮಾಡಿದೆ. ಇರಾನ್ನ ಅಧ್ಯಕ್ಷರು ಅಮೆರಿಕದ ಜನರಿಗೆ ಪತ್ರ ಬರೆದು ಅದರ ಮೂಲಕವಾಗಿ ಏನು ನಡೀತಾ ಇದೆ, ನೀವಿಷ್ಟಕ್ಕೂ ಯಾವ ಕಾರಣಕ್ಕಾಗಿ ಇರಾನ್ ಮೇಲೆ ದಾಳಿ ನಡೆಸಿದ್ದೀರಿ ಅನ್ನೋದನ್ನು ಕೇಳೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ರಣರಂಗದಲ್ಲಿ ಬಲೂನ್ ಮಾದರಿಯಲ್ಲಿ ಹೆಲಿಕಾಪ್ಟರ್, ಟ್ಯಾಂಕರ್, ಫೈಟರ್ ಜೆಟ್ಗಳನ್ನು ಇಟ್ಟು ಅಮೆರಿಕ ಇಸ್ರೇಲ್ ಸೈನಿಕರನ್ನ ಯಾಮಾರಿಸಿತ್ತು. ಈಗ ಅಮೆರಿಕ ನಾಗರಿಕರಿಗೆ ಪತ್ರ ಬರೆದು ಟ್ರಂಪ್ಗೆ ಶಾಕ್ ಕೊಟ್ಟಿದ್ದಾರೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್. ಹಾಗಿದ್ರೆ ಪತ್ರದಲ್ಲಿ ಏನೇನು ಉಲ್ಲೇಖ ಆಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಮಸೂದ್ ಪೆಜೆಶ್ಕಿಯಾನ್, ಇರಾನ್ ಅಧ್ಯಕ್ಷ. ಅಮೆರಿಕ ಜನತೆಗೆ ನಮಸ್ಕಾರ. ಇರಾನ್ ಐತಿಹಾಸಿಕವಾಗಿ ಹಳೆಯ ನಾಗರಿಕತೆಗಳಲ್ಲಿ ಒಂದಾಗಿದೆ. ಪ್ರಾದೇಶಿಕ, ಐತಿಹಾಸಿಕವಾಗಿ ತನ್ನದೇ ಶಕ್ತಿ ಹೊಂದಿರುವ ದೇಶ. ಇರಾನ್ನಲ್ಲಿ 1953ರಲ್ಲಿ 30% ಇದ್ದ ಸಾಕ್ಷರತೆ ಈಗ 90% ಆಗಿದೆ. ತಂತ್ರಜ್ಞಾನ, ಆರೋಗ್ಯ ಸೇವೆ, ಮೂಲಸೌಕರ್ಯ ಏಳಿಗೆ ಕಂಡಿದೆ. ಹೀಗಿದ್ರೂ ಪದೇ ವಿದೇಶಿ ಹಸ್ತಕ್ಷೇಪ ನಮ್ಮ ಮೇಲೆ ಆಗುತ್ತಿದೆ. ಜಾಗತಿಕ ಶಕ್ತಿಗಳ ಒತ್ತಡಗಳು ಇರಾನ್ ಮೇಲೆ ಹಾಕಲಾಗುತ್ತಿದೆ. ಆದರೆ ಇರಾನ್ ಎಂದಿಗೂ ಯಾರ ಮೇಲೂ ಆಕ್ರಮಣ ಮಾಡಿಲ್ಲ. ಹಾಗೆ ಈಗ ನಡೆಯುತ್ತಿರುವ ಯುದ್ಧವೂ ನಾವು ಆರಂಭಿಸಿಲ್ಲ. ಅಮೆರಿಕ ಇಸ್ರೇಲ್ನ ದೂತನಾಗಿ ನಮ್ಮ ಮೇಲೆ ಯುದ್ಧಕ್ಕೆ ಬಂದಿದೆ. ನಮ್ಮ ಮೇಲಿನ ದಾಳಿಗಳನ್ನು ಧೈರ್ಯದಿಂದ ಹಿಮ್ಮೆಟ್ಟಿಸುತ್ತಿದ್ದೇವೆ. ಮಧ್ಯಪ್ರಾಚ್ಯ ರಾಷ್ಟ್ರಗಳು ಅಮೆರಿಕದ ಸೇನೆಗೆ ಆಶ್ರಯ ಕೊಟ್ಟಿವೆ. ಹಾಗಾಗಿ ಸುತ್ತಲಿನ ದೇಶಗಳ US ನೆಲೆಗಳನ್ನಷ್ಟೇ ಹೊಡೆದಿದ್ದೇವೆ. ಇರಾನ್ಗೆ ಯಾರ ಮೇಲೂ ಯಾವುದೇ ಶತ್ರುಭಾವನೆ ಇಲ್ಲ. ಇರಾನ್ನ ಪ್ರತಿಕ್ರಿಯೆಗಳು ಕಾನೂನುಬದ್ಧ ಸ್ವರಕ್ಷಣೆಗಾಗಿ ಅಷ್ಟೇ. ಈ ಯುದ್ಧ ಯಾರ ಹಿತಕ್ಕಾಗಿ ಅಂತ ಅಮೆರಿಕನ್ನರೇ ಹೇಳಬೇಕು. ಮುಗ್ಧ ಮಕ್ಕಳ ಹತ್ಯಾಕಾಂಡ, ಆಸ್ಪತ್ರೆಗಳು, ಅಮಾಯಕರ ಹತ್ಯೆ, ಇರಾನ್ ಸ್ಥಾವರಗಳು, ತೈಲ ಘಟಕಗಳಿಗೆ ದಾಳಿ ಎಷ್ಟು ಸರಿ? ಟ್ರಂಪ್ ಆಡಳಿತದ ಅಸಲಿ ಉದ್ದೇಶಗಳನ್ನು ನೀವೇ ಪ್ರಶ್ನಿಸಬೇಕು. ಇರಾನ್ ದೇಶವನ್ನು ದುರ್ಬಲಗೊಳಿಸಲು ಯಾರಿಂದಲೂ ಆಗಲ್ಲ. ನಮ್ಮ ಮೇಲಿನ ಪ್ರತಿದಾಳಿಗೂ ಉತ್ತರಿಸುವ ಧೈರ್ಯ ನಮಗಿದೆ. ಹೀಗೆ ಇರಾನ್ ಅಧ್ಯಕ್ಷ ಮಸೂದ್ ಅಮೆರಿಕದ ನಾಗರಿಕರಿಗೆ ಬಹಿರಂಗ ಪತ್ರವನ್ನು ಬರೆದು ಟ್ರಂಪ್ ಆಡಳಿತಕ್ಕೆ ತಿರುಗೇಟು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇನ್ನೊಂದು ಕಡೆ ಟ್ರಂಪ್ ಇರಾನ್ ಮೇಲಿನ ದಾಳಿ ನಿಲ್ಲಿಸೋಕೆ ನಮ್ಮವರೇ ಪ್ರಯತ್ನ ಪಡ್ತಿದ್ದಾರೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಬಹಳ ಮುಖ್ಯವಾಗಿ ಅವರು ಹೇಳ್ತಾ ಇರುವಂಥದ್ದು, ಇರಾನ್ನ ತೈಲ ಸಂಪತ್ತನ್ನು ವಶಪಡಿಸಿಕೊಳ್ತೀವಿ, ಆ ಸಾಮರ್ಥ್ಯ ನಮಗಿದೆ. ಆದರೆ ಏನು ಪ್ರಯೋಜನ? ನಮ್ಮ ಪ್ರಯತ್ನಕ್ಕೆ ನಮ್ಮವರೇ ಬೆಂಬಲ ಕೊಡ್ತಾ ಇಲ್ಲ. ಯುದ್ಧ ಕೊನೆಯಾಗಲಿ ಅಂತ ಎದುರು ನೋಡ್ತಾ ಇದ್ದಾರೆ. ಯುದ್ಧ ಗೆಲ್ಲೋವರೆಗೂ ಕಾಯುವ ಸಹನೆ ಇವರಿಗೆ ಇಲ್ಲ. ಎಲ್ಲರೂ ಕೂಡ ಯುದ್ಧ ಕಾಯಲಿ ಅಂತ ತಿಳ್ಕೊಂಡು ಕಾಯ್ತಿದ್ದಾರೆ. ಆದರೆ ಯುದ್ಧ ಗೆಲ್ಲೋವರೆಗೆ ಕಾಯುವ ಸಹನೆಯೇ ಇಲ್ಲ. ನಮ್ಮನ್ನು ಬೆಂಬಲಿಸದ ಜನರ ಬಗ್ಗೆ ನಾನು ಯೋಚಿಸುವುದಿಲ್ಲ.
ಗೆದ್ದೇ ಗೆಲ್ತೀರಾ ಅನ್ನೋ ಜನರಷ್ಟೇ ನನಗೆ ಮುಖ್ಯ ಅಂತ ಹೇಳಿ ಟ್ರಂಪ್ ವಾದವನ್ನು ಮುಂದಿಡ್ತಾರೆ. ಟ್ರಂಪ್ ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಜಗತ್ತಿನ ಅತ್ಯಂತ ಬಲಿಷ್ಠ ಮೈತ್ರಿಕೂಟ ಆಗಿರುವಂತಹ ನ್ಯಾಟೋದಿಂದ ಹೊರಗೆ ಬರುತ್ತೆ ಅಮೆರಿಕ ಅಂತ ಬೆದರಿಕೆಯನ್ನು ಹಾಕಿದ್ದಾರೆ. ಇಲ್ಲಿ ಟ್ರಂಪ್ ಏನೆಲ್ಲ ಹೇಳ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಬಹಳ ಮುಖ್ಯವಾಗಿ ಅವರು ಹೇಳ್ತಿದ್ದಾರೆ ಅಮೆರಿಕ, ಕೆನಡಾ, ಬ್ರಿಟನ್, ಫ್ರಾನ್ಸ್, ಬೆಲ್ಜಿಯಂ, ನೆದರ್ಲ್ಯಾಂಡ್, ನಾರ್ವೆ, ಡೆನ್ಮಾರ್ಕ್, ಲಕ್ಸಂಬರ್ಗ್, ಇಟಲಿ ಹೀಗೆ ನ್ಯಾಟೋದಲ್ಲಿ 32 ಸದಸ್ಯ ರಾಷ್ಟ್ರಗಳಿದ್ದಾವೆ. ಅಮೆರಿಕವೇ ನ್ಯಾಟೋ ಮೈತ್ರಿಕೂಟದ ಆಧಾರ ಸ್ತಂಭ. ಅಲ್ಲಿಯ ಶಸ್ತ್ರಾಸ್ತ್ರ ವ್ಯವಸ್ಥೆ, ಗುಪ್ತಚರ ವ್ಯವಸ್ಥೆ, ವ್ಯಾಪಾರ ಚಟುವಟಿಕೆ, ಮಿಲಿಟರಿ ಪವರ್ ಎಲ್ಲದಕ್ಕೂ ಕೂಡ ಹೆಚ್ಚಿನ ಹಣಕಾಸಿನ ನೆರವು ಅಮೆರಿಕ ನೀಡ್ತಾ ಇದೆ. ಯಾಕೆಂದರೆ ಇದು ಅಮೆರಿಕದ ಲೀಡರ್ಶಿಪ್ನಲ್ಲಿರುವಂಥದ್ದು. ಅಮೆರಿಕ ಅದರ ಹಿಂದೆ ಈ ವಿಚಾರದಲ್ಲಿ ಹಿಂದೆ ಸರಿದರೆ 32 ದೇಶಗಳಿಗೆ ಆರ್ಥಿಕ ಸಮಸ್ಯೆ ಎದುರಾಗುತ್ತೆ. ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೂ ಕೂಡ ಸಮಸ್ಯೆ ಆಗುತ್ತೆ. ಆಗ ರಕ್ಷಣಾ ವೆಚ್ಚ, ವ್ಯಾಪಾರ ವೆಚ್ಚ ಹೆಚ್ಚಳ ಮಾಡಬೇಕಾಗುತ್ತೆ. ಅಮೆರಿಕ ಪಾತ್ರ ಕಡಿಮೆಯಾದರೆ ರಷ್ಯಾ, ಚೀನಾಗೆ ಶಕ್ತಿ ಜಾಸ್ತಿ ಆಗುತ್ತೆ. ನ್ಯಾಟೋದಲ್ಲಿ ಭಾರತ ಇಲ್ಲದೇ ಇದ್ರೂ ಕೂಡ ಬಾಂಧವ್ಯ ಚೆನ್ನಾಗಿದೆ ನ್ಯಾಟೋ ರಾಷ್ಟ್ರಗಳಲ್ಲಿ. ಅಮೆರಿಕ ಆಚೆ ಬಂದರೆ ಭಾರತದ ವ್ಯಾಪಾರಕ್ಕೆ ಅನುಕೂಲ ಆಗಬಹುದು ಅಂತಲೂ ಕೂಡ ದೂರದೃಷ್ಟಿಯಿಂದ ಇದನ್ನು ಅಂದಾಜಿಸಲಾಗ್ತಾ ಇದೆ. ಆದರೆ ಅಂತಿಮವಾಗಿ ಅಮೆರಿಕ ಏನು ಸಾಧಿಸೋದಕ್ಕೆ ಹೊರಟಿದೆ ಅನ್ನೋದರ ಬಗ್ಗೆ ಸ್ಪಷ್ಟತೆ ಇದೆ. ಇಷ್ಟೆಲ್ಲದರ ಮಧ್ಯೆ ಯುದ್ಧ 34ನೇ ದಿನಕ್ಕೆ ಕಾಲಿಟ್ಟಿದ್ದು ಅಮೆರಿಕ, ಇಸ್ರೇಲ್, ಇರಾನ್ ಮಧ್ಯೆ ಘೋರ ದಾಳಿಗಳು ನಡೀತಾ ಇದೆ. ಇರಾನ್ ದೇಶದ ಇಸ್ಫಹಾನ್ನಲ್ಲಿರುವಂತಹ ಯುರೇನಿಯಂ ಕ್ಷಿಪಣಿ ಗೋಡೌನ್ಗಳ ಮೇಲೆ ಅಮೆರಿಕ ವಾಯುದಾಳಿ ಮಾಡಿದೆ. ಅಮೆರಿಕದ ಕ್ಷಿಪಣಿ ದಾಳಿಗೆ ಯುರೇನಿಯಂ ಗೋದಾಮು ಸ್ಫೋಟವಾಗಿದ್ದು ಆಕಾಶದೆತ್ತರಕ್ಕೆ ಬೆಂಕಿ ಹರಡಿತು. ಈ ದೃಶ್ಯ ಇಸ್ರೇಲ್ನ ಟೆಲ್ ಅವೀವ್ ನಗರದ್ದು. ಇಲ್ಲಿ ಇದೇ ಫಸ್ಟ್ ಟೈಮ್ ಇರಾನ್ನ ಕ್ರಾಂತಿಕಾರಿ ಗಾರ್ಡ್ ಮತ್ತು ಹೆಜ್ಬೊಲ್ಲಾ ಪಡೆಗಳು ಒಟ್ಟಿಗೆ ಸೇರಿ ದಾಳಿ ಮಾಡಿವೆ. ಡ್ರೋನ್ಗಳ ಜೊತೆಗೆ ಇಸ್ರೇಲ್ ರಾಜಧಾನಿಗೆ ಕ್ಷಿಪಣಿಗಳನ್ನು ಹಾಕಿದ್ದು 40 ಅಂತಸ್ತಿನ 3 ಕಟ್ಟಡಗಳು ಹೊತ್ತಿ ಉಳಿದಿವೆ. 27ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಅಲ್ಲಿ ನಾಗರಿಕರ ಸಾವಾಗಿದೆ. ಬಹಳ ದೊಡ್ಡ ಮಟ್ಟದ ದಾಳಿ ಇದಾಗಿದೆ ಅಂತೇಳಿ ಇದನ್ನು ಪರಿಗಣಿಸಬೇಕಾಗುತ್ತೆ. ಯಾಕಂದರೆ ಯಾವಾಗ ಅಮೆರಿಕ ಅಧ್ಯಕ್ಷರು ಭಾಷಣ ಮಾಡಿದ್ರು ಅದರ ಬೆನ್ನಲ್ಲೇ ನಡೆಸಿರ್ತಕ್ಕಂತಹ ದಾಳಿ ಇದು. ಅಂದರೆ ಅಮೆರಿಕ ನಾವು ತೀವ್ರ ಸ್ವರೂಪದಲ್ಲಿ ಅಟ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಅದನ್ನು ಅಪಹಾಸ್ಯ ಮಾಡುವ ರೀತಿಯಲ್ಲಿ ನಡೆದಿರುವಂತಹ ಅಟ್ಯಾಕ್ ಇದಾಗಿತ್ತು. ಟೆಲ್ ಅವೀವ್ನ ಮೇಲೆ ಆಗಿರುವಂತಹ ಈ ಒಂದು ಭೀಕರ ದಾಳಿ. ಇನ್ನೊಂದು ಕಡೆ ಇರಾನ್ಗೆ ಬೆಂಬಲಿಸ್ತಾ ಇರುವಂತಹ ಹೆಜ್ಬುಲ್ಲಾ ಸಂಘಟನೆ ನಾಶ ಮಾಡೋದಕ್ಕೆ ಅಮೆರಿಕ ಸೇನೆ ಇರಾಕ್ಗೆ ಬಂದಿತ್ತು. ಆದರೆ ಇರಾಕ್ನಲ್ಲಿ ಕಾರ್ಯಾಚರಣೆಯನ್ನು ನಿಲ್ಲಿಸಿ ಅಮೆರಿಕ ಸೇನೆ ವಾಪಸ್ ಹೋಗ್ತಾ ಇತ್ತು. ಆಗ ಹೆಜ್ಬುಲ್ಲಾ ಬೆಂಬಲಿಗರು ಅಮೆರಿಕ ಸೇನಾ ವಾಹನಗಳ ಮೇಲೆ ಪೆಟ್ರೋಲ್ ಬಾಂಬ್ ಹಾಕಿದ್ದಾರೆ. ಈ ದೃಶ್ಯ ಆ ರೀತಿಯಾಗಿ ಪೆಟ್ರೋಲ್ ಬಾಂಬ್ ಹಾಕಿರುವಂತಹ ದೃಶ್ಯ, ಪೆಟ್ರೋಲ್ ಬಾಂಬ್ ಹಾಕಿ ಅದನ್ನು ಸುಟ್ಟು ಹಾಕಿರುವಂತಹ ದೃಶ್ಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಈಗ ಒಂದಾದ ಒಂದು ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಇನ್ನು ಅಮೆರಿಕ ಇರಾನ್ ಮೇಲೆ ಭೀಕರ ದಾಳಿಗೆ ಸಜ್ಜಾಗ್ತಾ ಇದ್ದಂತೆ ರಷ್ಯಾ ಇರಾನ್ಗೆ ಸೇನಾಪಡೆಯನ್ನು ಕಳುಹಿಸಿಕೊಡೋದಕ್ಕೂ ಕೂಡ ರೆಡಿ ಆಗ್ತಾ ಇದೆ. ಇದು ಬಹಳ ಗಂಭೀರವಾಗಿರತಕ್ಕಂಥ ವಿಚಾರ. ರಷ್ಯಾದ ಚೆಚೆನ್ ಸೇನಾ ಘಟಕದ ಸೈನಿಕರಿಗೆ ಈಗಾಗಲೇ ಶಸ್ತ್ರಾಸ್ತ್ರಗಳನ್ನು ಕೊಟ್ಟಿದ್ದು ತರಬೇತಿ ನೀಡುತ್ತಿರುವಂತಹ ವಿಡಿಯೋ ವೈರಲ್ ಆಗಿದೆ. ಇನ್ನೊಂದು ಕಡೆ ಕೊಲ್ಲಿ ರಾಷ್ಟ್ರಗಳ ಪ್ರಮುಖ ನಾಯಕರ ಜೊತೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ ಅವರು ಮಾತುಕತೆಯನ್ನು ನಡೆಸಿದ್ದಾರೆ. ಯುದ್ಧ ನಿಲ್ಲಬೇಕು ಅಂತ ಹೇಳಿದ್ದಾರೆ ಅವರು. ಇರಾನ್ ಮೇಲಿನ ದಾಳಿ ಕೊನೆಯಾಗಿಸೋದಕ್ಕೆ ಎಲ್ಲ ಸಹಕಾರವನ್ನು ಕೊಡ್ತೀವಿ ಅಂತ ಕೂಡ ರಷ್ಯಾ ಅಧ್ಯಕ್ಷರು ಗಲ್ಫ್ ರಾಷ್ಟ್ರಗಳ ಪ್ರಮುಖರಿಗೆ ಹೇಳ್ತಾ ಇದ್ದಾರೆ, ಭರವಸೆಯನ್ನು ಕೊಡ್ತಾ ಇದ್ದಾರೆ.